ದರ್ಶನ್ ವಿಜಯಲಕ್ಷ್ಮಿ ಪ್ರೇಮದ ಸಾಂಗ್ ವೈರಲ್ ಆಗ್ತಾ ಇದೆ. ದರ್ಶನ್ ಇತ್ತೀಚೆಗೆ ಅವರ ಹೆಂಡತಿ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಈಗ ಅವರಿಬ್ಬರಿಗೆ ಹೋಲುವಂತಹ ಹಾಡೊಂದು ಸಖತ್ತಾಗಿ ವೈರಲ್ ಆಗ್ತಾ ಇದೆ. ದರ್ಶನ್ ವಿಜಯಲಕ್ಷ್ಮಿಗೆ ಬರೆದಂತಿದೆ ಈ ಒಂದು ಹಾಡು. ಹಾಗಾದ್ರೆ ಯಾವುದಾ ಹಾಡು? ಹಾಡಿದ್ದು ಯಾರು? ಎಸ್, ದರ್ಶನ್ ಅಂಡ್ ವಿಜಯಲಕ್ಷ್ಮಿ ಇಬ್ರು ಕೂಡ ಚೆನ್ನಾಗಿ ಸಂಸಾರವನ್ನ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಇತ್ತೀಚೆಗೆ ವಿಜಯಲಕ್ಷ್ಮಿ ಮೇಲೆ ತುಂಬಾ ಪ್ರೀತಿ ಬಂದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಹೆಂಡತಿ ಮಾತನ್ನ ತೆಗೆದಾಕ್ತಾ ಇಲ್ಲ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಆಗಿದ್ರು. ತದಾದ ನಂತರ ಜೈಲಿಗೆ ಹೋಗಿದ್ರು. ಜೈಲಿನ ನಂತರ ಜಾಮೀನು ಸಿಕ್ತು. ಜಾಮೀನಿನ ಮೂಲಕ ಹೊರಗೆ ಬಂದಿದ್ರು. ತದನಂತರ ದರ್ಶನ್ ಹಂಗೆ ಪವಿತ್ರ ಗೌಡ ಇಬ್ರು ಮಾತಾಡ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಸಾಮಾಜಿಕವಾಗೂ ಕೂಡ ಅಂದ್ರೆ ಸಾರ್ವಜನಿಕವಾಗೂ ಕೂಡ ಯಾರೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ದರ್ಶನ್ ಆಗಿರ್ಬಹುದು, ಪವಿತ್ರ ಗೌಡ ಆಗಿರ್ಬಹುದು, ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ. ಇದರ ಮಧ್ಯದಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಪ್ರೇಮದ ಒಂದು ಸಾಂಗ್ ವೈರಲ್ ಆಗ್ತಾ ಇದೆ ಸಖತ್ತಾಗಿ. ಇತ್ತೀಚಿನ ದಿನಗಳಲ್ಲಿ ಅವರು ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಹೆಂಡತಿಯ ಮಾತನ್ನ ಅವರು ಕೇಳ್ತಾ ಇದ್ದಾರೆ. ಹೆಂಡತಿಯ ಮಾತನ್ನ ತೆಗೆದುಹಾಕ್ತಾ ಇಲ್ಲ. ಹೆಂಡತಿ ಮೊದಲು ಬಂದ ನಂತರ ಅಂದ್ರೆ ದರ್ಶನ್ ಜೈಲಿನಿಂದ ಬಂದ ನಂತರ ಹೆಂಡತಿ ಫಸ್ಟ್ ಮಾಡಿರೋ ಕೆಲಸ ಅವರ ಅಕ್ಕಪಕ್ಕದಲ್ಲಿದ್ದವ್ರದ್ದಷ್ಟು ಜನ ಕಾಂಟ್ಯಾಕ್ಟ್ ಅನ್ನ ಅವರು ಕಟ್ ಮಾಡಿದ್ರು. ಅಂತಂದ್ರೆ ಯಾವ ತರ ಅಂತಂದ್ರೆ ದರ್ಶನ್ ಆಪ್ತರ ಒಂದು ವಿಚಾರವಾಗಿ ದರ್ಶನ್ ಆಪ್ತರನ್ನ ಅಂದ್ರೆ ಅವರ ಅಕ್ಕಪಕ್ಕ ಓಡಾಡ್ತಾ ಇದ್ದಂತಹ ಚೇಲಾರನ್ನ ಮೊದಲು ಕಟ್ ಮಾಡಿದ್ರು. ಅಂದ್ರೆ ಒಳ್ಳೆ ಸಜ್ಜನರನ್ನ ಇಟ್ಕೊಳ್ತಾ ಇದ್ರು ವಿಜಯಲಕ್ಷ್ಮಿ. ಈಗ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಇಬ್ಬರ ನಡುವಿನ ಒಂದು ಪ್ರೀತಿ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ. ಈಗ ಇಬ್ಬರು ಹೋಲುವಂತಹ ಒಂದು ಹಾಡು ಕೂಡ ವೈರಲ್ ಆಗ್ತಾ ಇದೆ. ದರ್ಶನ್ ವಿಜಯಲಕ್ಷ್ಮಿ ಬರೆದಂತಿದೆ ಈ ಒಂದು ಹಾಡು. ಹಾಗಾದ್ರೆ ಆ ಹಾಡು ಯಾವುದು? ಯಾರು ಹಾಡಿದ್ದು? ಎಸ್, ಇಲ್ಲಿದೆ. ದರ್ಶನ್ಗೆ ಮುದ್ದು ರಾಕ್ಷಸಿ ಹಾಡು ಅಂತಂದ್ರೆ ತುಂಬಾ ಇಷ್ಟ ಅಂತೆ. ಈಗ ಅದೇ ತರಹದ ಹಾಡೊಂದು ಈಗ ಸಖತ್ ವೈರಲ್ ಆಗ್ತಾ ಇದೆ. ವಿಜಯಲಕ್ಷ್ಮಿ ನನ್ನ ಗೆಲುವು ನೀನೆ, ಈ ಜೀವದಾಣೆ ಚಿನ್ನ ಬೇರೆ ಕಾಣೆ ಎನ್ನುವಂತಹ ಹಾಡು ಅದು. ಲಕ್ಷ್ಮಿ ಲವ್ಸ್ ದಾಸ ಎನ್ನುವಂತಹ ಸಾಂಗ್ ತುಂಬಾ ವೈರಲ್ ಆಗ್ತಾ ಇದೆ. ಈ ಒಂದು ಹಾಡು ಹಾಡಿದ್ದು ವಿಸಾರ ನಾಗಲಾಪುರ, ಸಂಗೀತ ನಿರ್ದೇಶಕ ಮಂಜು ಕವಿ ಅವರು. ಎಸ್, ಈ ಹಿಂದೆ ವಾಮನ ಸಿನಿಮಾದ ಮುದ್ದು 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 ರಾಕ್ಷಸಿ ಹಾಡು ನಂಗೆ ತುಂಬ ಇಷ್ಟ ಅಂತ ಹೇಳಿ ಒಂದು ಸಂದರ್ಶನದಲ್ಲಿ ಅವರು ಮಾತನಾಡ್ತಾ ಇದ್ರು. ಅಂದರೆ ಧನ್ವೀರ್ ಹಾಗೂ ದರ್ಶನ್ ಮಾತನಾಡ್ತಾ ಇರಬೇಕಾದ್ರೆ ಧನ್ವೀರ್ಗೆ ಈ ಒಂದು ಹಾಡು ನನಗೆ ತುಂಬ ಇಷ್ಟ. ಯಾಕಂತಂದರೆ ನಾನು ಹೆಂಡತಿಗೆ ಹೇಳ್ತಾ ಇರ್ತೀನಿ, ಸ್ವಲ್ಪ ತಂಟೆ ತಕರಾರು ಮಾಡಿದ್ರೆ ಮುದ್ದು ರಾಕ್ಷಸಿ ಅಂತ ಹೇಳಿ ನಾನು ಕೂಡ ವಿಜಯಲಕ್ಷ್ಮಿ ಅವರನ್ನ ಚೀಡಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ರು. ದಾಸ ಆ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗಿತ್ತು. ದರ್ಶನ್ಗೆ ಮುದ್ದು ರಾಕ್ಷಸಿ ಅಂತ ಹಾಡು ತುಂಬ ಇಷ್ಟ, ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಯಾಕಂತಂದ್ರೆ ಆ ಒಂದು ವಿಚಾರವನ್ನ ದರ್ಶನ್ ಅವರೇ ಬಾಯ್ಬಿಟ್ಟಿದ್ದಾರೆ. ಈಗ ಅದೇ ತರಹದ ಮತ್ತೊಂದು ಹಾಡು ಸಖತ್ ವೈರಲ್ ಆಗ್ತಾ ಇದೆ. ವಿಜಯಲಕ್ಷ್ಮಿ ನನ್ನ ಗೆಲುವು ನೀನೆ, ನನ್ನ ಜೀವದಾಣೆ ಚಿನ್ನ ಬೇರೆ ಕಾಣೆ ಎನ್ನುವಂತಹ ಹಾಡು. ಎಸ್, ಈಗ ಅದೇ ತರದ ಹಾಡು ಸಖತ್ತಾಗಿ ವೈರಲ್ ಆಗ್ತಾ ಇದೆ. ವಿಜಯಲಕ್ಷ್ಮಿ ನಿನ್ನ ಗೆಲುವು ನೀನೆ, ನನ್ನ ಗೆಲುವು ನೀನೆ, ನನ್ನ ಜೀವದಾಣೆ ಚಿನ್ನ ಬೇರೆ ಕಾಣೆ ಎನ್ನುವಂಥದ್ದು. ಹಾಗೆ ಲಕ್ಷ್ಮಿ ಲವ್ಸ್ ದಾಸ ಎನ್ನುವಂತಹ ಸಾಂಗ್ ತುಂಬಾ ವೈರಲ್ ಆಗ್ತಾ ಇದೆ. ಈ ಒಂದು ಹಾಡು ಹಾಡಿದ್ದು ವಿಸಾಕ ನಾಗಲಾಪುರ, ಸಂಗೀತ ನಿರ್ದೇಶಕ ಮಂಜು ಕವಿ. ಎಸ್, ಈ ಹಾಡು ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಏನು ಅಂತಂದ್ರೆ ವಿಚಾರ ಮುದ್ದು ರಾಕ್ಷಸಿ. ಈ ಒಂದು ಹಾಡು ತುಂಬಾ ವೈರಲ್ ಆಗಿತ್ತು. ಆ ಹಾಡು ಅಂದ್ರೆ ನಂಗೆ ತುಂಬಾ ಇಷ್ಟ, ನಾನು ಹೆಂಡತಿಗೆ ಹೇಳ್ತಾ ಇರ್ತೀನಿ ಅಂತ ಹೇಳಿ ದರ್ಶನ್ ಹೇಳಿದ್ರು. ಸೊ ಅದಾದ ನಂತರ ಈ ಒಂದು ಹಾಡು ಫುಲ್ ವೈರಲ್ ಆಗ್ತಾ ಇದೆ. ಯಾವ ಹಾಡು ಅಂತಂದ್ರೆ ಇದೇ ತರಹದ ಹಾಡು. ವಿಜಯಲಕ್ಷ್ಮಿ ನನ್ನ ಗೆಲುವು ನೀನೆ, ಈ ಜೀವದಾಣಿ ಚಿನ್ನ ಬೇರೆ ಕಾಣೆ ಎನ್ನುವಂತಹ ಹಾಡು. ವಿಜಯಲಕ್ಷ್ಮಿ ಲವ್ಸ್ ದಾಸ ಎನ್ನುವಂತಹ ಸಾಂಗು ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಈ ಒಂದು ಹಾಡನ್ನ ಹಾಡಿದ್ದು ವಿಸಾರ ನಾಗಲಾಪುರ, ಸಂಗೀತ ನಿರ್ದೇಶಕ ಮಂಜು ಕವಿ ಅವರು. ಈ ಒಂದು ಹಾಡು ದಾಸನ ಅಭಿಮಾನಿಗಳಿಗೆ ಮುದವನ್ನ ನೀಡ್ತಾ ಇರುವಂಥದ್ದು. ಎಸ್, ಸ್ಯಾಂಡಲ್ವುಡ್ನ ಖ್ಯಾತ ನಟ ದರ್ಶನ್ ತೂಗುದೀಪ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರೇಮ ಸಾರುವಂತಹ ಹಾಡೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಈ ಒಂದು ಹಾಡು ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಹಾಡಿದರಂತೆ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಯಾವುದು ಹಾಡು ಯಾವುದು ಅಂತ ಹೇಳಿ ಎಲ್ಲರೂ ಕೂಡ ಗೊಂದಲ ಇತ್ತು. ಡಿವಾಸ್ ದರ್ಶನ್ ಇದೀಗ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಸಖತ್ತಾಗಿ ಬ್ಯುಸಿ ಆಗಿದ್ದಾರೆ. ಹೆಚ್ಚುವರಿ ಕೆಲಸದ ಒತ್ತಡದಿಂದಾಗಿ ಅವರಿಗೆ ಆಗಾಗ ಬೆನ್ನು ಕೂಡ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಈ ಒಂದು ಬೆನ್ನು ನೋವು ನಿವಾರಣೆಗೆ ವಿಜಯಲಕ್ಷ್ಮಿ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ತೆರಳಿದ್ರು.
ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಈ ವೇಳೆ ದರ್ಶನ್ ಕೂಡ ದೇವಸ್ಥಾನಕ್ಕೆ ಹೋಗಿ ವಿಜಯಲಕ್ಷ್ಮಿ ಅವರೊಂದಿಗೆ ಹೋಗಬೇಕಾಗಿತ್ತು. ಆದರೆ ತುಂಬ ಬೆನ್ನೋವಿದ್ದಂಥ ಕಾರಣ ಹೋಗೋಕ್ಕಾಗಲಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿ ಅವರೇ ಅಣ್ಣಮಾದೇವಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಮಾಡಿರುವುದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಅಭಿಮಾನಿಯೊಬ್ಬರು ಬಂದಿದ್ದಂಥ ಅಭಿಮಾನಿಯೊಬ್ಬರು ಮಗುವಿನ ನಾಮಕರಣ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಅದೆಲ್ಲ ಈಗ ಆದಮೇಲೆ ಇದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳುವ ಹಾಡೊಂದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಈ ಹಾಡಿನ ಮೊದಲ ಸಾಲು ವಿಜಯಲಕ್ಷ್ಮಿ ನನ್ನ ಗೆಲುವು ನೀನೆ, ಈ ಜೀವದಾಣೆ ಚಿನ್ನ ಬೇರೆ ಕಾಣೆ ಅಂತ ಆರಂಭವಾಗುತ್ತೆ. ಲಕ್ಷ್ಮೀ ಲವ್ಸ್ ದಾಸ, ಎಸ್, ಯಾವುದು ಲಕ್ಷ್ಮೀ ಲವ್ಸ್ ದಾಸ ಎನ್ನುವಂತಹ ಹಾಡನ್ನ ಹಂಚಿಕೊಂಡಿದ್ದಾರೆ. ಇದೊಂದು ಆಲ್ಬಮ್ ಸಾಂಗ್ ಆಗಿದೆ. ಎಸ್, ಈ ಹಿಂದೆ ಎಸ್ ಈ ವಿಚಾರ ತೆಗೆದು ಹಾಕಿದ್ರೆ ಈಗ ದರ್ಶನ್ ಮಾತನಾಡಿರುವಂತಹ ಆ ಒಂದು ಮಾತು ಏನು ಅಂತಂದ್ರೆ, ಧನ್ವೀರ್ ಅವರ ಜೊತೆಯಾಗಿ ಮಾತನಾಡ್ತಾ ಇದ್ರು. ಧನ್ವೀರ್ ಅವರ ವಾಮನ ಸಿನಿಮಾಕ್ಕಾಗಿ ದರ್ಶನ್ ಮಾತನಾಡಬೇಕಾದ್ರೆ ಮುದ್ದು ರಾಕ್ಷಸಿ ಎನ್ನುವಂತಹ ಹಾಡು ನನಗೆ ತುಂಬಾನೇ ಇಷ್ಟ, ಅದನ್ನ ನಾನು ನನ್ನ ಹೆಂಡತಿ ತರಲೆ ಮಾಡ್ತಾ ಇದ್ರೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿದ್ದಾರೆ. ಎಸ್, ಆಡಿಯೋ ನಮ್ಮ ಬಳಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಗ್ದಪ್ಪ ಈ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನ ಹೆಂಡತಿಗೆ ರೇಗಿಸ್ತಾ ಇರ್ತೀನಿ, ಅವಳು ಸ್ವಲ್ಪ ಕೈ ಆಗಂದ್ರೆ ಮುದ್ದು ರಾಕ್ಷಸಿ ತರ ಇದ್ದೆ ಕಣೆ. ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಗ್ದಪ್ಪ ಈ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನ ಹೆಂಡತಿಗೆ ರೇಗಿಸ್ತಾ ಇರ್ತೀನಿ, ಅವಳು ಸ್ವಲ್ಪ ಕೈ ಆಗಂದ್ರೆ ಮುದ್ದು ರಾಕ್ಷಸಿ ತರ ಇದ್ದೆ ಕಣೆ. ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಗ್ದಪ್ಪ ಈ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನ ಹೆಂಡತಿಗೆ ರೇಗಿಸ್ತಾ ಇರ್ತೀನಿ, ಅವಳು ಸ್ವಲ್ಪ ಕೈ. ಎಸ್, ದರ್ಶನ್ ಅವರೇ ಹೇಳ್ದ ಹಾಗೆ ಧನ್ವೀರ್ ಜೊತೆ ಮಾತನಾಡ್ತಾ ಇದ್ರು. ನನಗೆ ಮುದ್ದು ರಾಕ್ಷಸಿ ಎನ್ನುವಂತಹ ಸಿನಿಮಾದ ಮುದ್ದು ರಾಕ್ಷಸಿ ಎನ್ನುವಂತಹ ಹಾಡು ತುಂಬ ಇಷ್ಟ, ವಾಮನ ಸಿನಿಮಾದು. ಯಾಕಂತಂದರೆ ನನ್ನ ಹೆಂಡತಿನೂ ಕೂಡ ಸ್ವಲ್ಪ ಮುನಿಸ್ಕೊಳ್ತಾಳೆ, ಆಗ ನಾನು ಮುದ್ದು ರಾಕ್ಷಸಿ ಇದ್ದಂಗಿದ್ದೀಯಾ ಅಂತ ನಾನು ಹೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಮತ್ತೊಂದು ಸಾಂಗ್ ಬಿಡುಗಡೆ ಆಗಿದೆ ದರ್ಶನ್ ಅವರ ಅಭಿಮಾನಿಯಿಂದ. ಲಕ್ಷ್ಮೀ ಲವ್ಸ್ ದಾಸ ಎನ್ನುವಂತಹ ಸಾಂಗ್, ಅದು ಕೂಡ ಸಖತ್ತಾಗಿ ವೈರಲ್ ಆಗ್ತಾ ಇದೆ.